ಇದು KGF ನಗರದ ಕೋರಮಂಡಲ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಟೋಲ್ಗೇಟ್ ಸರ್ಕಲ್ಲು. ಈ ಟೋಲ್ಗೇಟ್ ಸರ್ಕಲ್ಲು ಇಲ್ಲಿಂದ ಈ ಸರ್ಕಲ್ಲಿಂದ ಸುಮಾರು ಸೂರಜ್ಮಲ್ ಗಾಂಧಿ ಸರ್ಕಲ್ ತನಕ ಡಬಲ್ ರೋಡ್ ಆಗಿದೆ. ಈ ಡಬಲ್ ರೋಡಲ್ಲಿ ಸುಮಾರು ಬೆಳಕುಗಳು ಸುಂದರವಾಗಿದೆ. ಅದೇ ಥರ ಈ ಸರ್ಕಲ್ ಹಿಡಿದು ನಮ್ಮ ಅಂಬೇಡ್ಕರ್ ಸ್ಕೂಲ್ ರಸ್ತೆ ತನಕ ಲೈಟ್ಗಳನ್ನು ಅಳವಡಿಸಿ ಸೂಪರಾಗಿ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಖುಷಿ ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಈ ಸ್ಕೂಲ್ ಆಫ್ ಮೈನ್ಸ್ ಪಕ್ಕದಲ್ಲಿ ಇರತಕ್ಕಂಥ ರಸ್ತೆಯನ್ನು ನೋಡೋಣ. ಸುಮಾರು 30 ಈ KGF ಪ್ರಾರಂಭ ಆಯಿತು, ಯಾವಾಗ ಆಯಿತು ಅದೇ ಇದು ಮುಖ್ಯ ರಸ್ತೆಗಳಾಗಿ KGFಗೆ ಮುಖ್ಯ ರಸ್ತೆಗೆ ಇತ್ತು. ಇದು SH96 ರಾಜ್ಯ ಹೆದ್ದಾರಿ 96. ಇದು ನಮಗೆ ಪ್ರಧಾನವಾಗಿ ನಮಗೆ ಕನೆಕ್ಟ್ ಆಗೋದು ಎಲ್ಲಿ ಅಂದರೆ ಈ ಟೋಲ್ಗೇಟ್ ಸರ್ಕಲಿಂದ ಕೃಷ್ಣಾವರಂ ಸರ್ಕಲ್ ತನಕ ಇದು ಮೇನ್ ರೋಡ್ ಮುಖ್ಯ ರಸ್ತೆಯಾಗಿರ್ತದೆ KGFಗೆ. ಸುಮಾರು ರಾತ್ರಿ ಹೊತ್ತಲ್ಲಿ ಈ ರಸ್ತೆಯಲ್ಲಿ ಗಾಡಿಗಳು ಓಡಿಸೋರು ನಮ್ಮಲ್ಲೇ ಒಂದು ತುಂಬ ವರ್ಷಗಳಿಂದ ನಮಗೆ ಒಂದು ದೂರುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ನೋಡಿ, ಇಲ್ಲಿಂದ ನಾವು ಹೋಗುವಾಗ ಎಡಭಾಗದಲ್ಲಿ ಸೀಲೈಟ್ ಬರುತ್ತೆ, ಸೀಲೈಟ್ ಆದ ನಂತರ ಸಿಮಿಟ್ರಿ ಬರುತ್ತೆ, 2 ಕಡೆ ಸಿಮಿಟ್ರಿಗಳು ಬರುತ್ತೆ, ನಂತರ ಕೃಷ್ಣಾವರಂ ಬ್ರಿಡ್ಜ್ ಬರುತ್ತೆ. ಈ ಮುಖ್ಯವಾಗಿ 3-4 ಸ್ಥಳಗಳಲ್ಲಿ ರಾತ್ರಿ ಹೊತ್ತಲ್ಲಿ ಗಾಡಿಗಳು ಓಡಿಸೋರು, ಮುಖ್ಯವಾಗಿ 2 ವೀಲರ್ ಓಡಿಸೋರು ತುಂಬ ಭಯಭೀತರಾಗುತ್ತಾರೆ. ಕಾರಣ ಏನಂದರೆ ಅಮಾನುಷ್ಯವಾಗಿ ಶಬ್ದಗಳು ಬರುತ್ತೆ, ನಾವು ಗಾಡಿಗಳು ಓಡಿಸೋವಾಗ ಅಮಾನುಷ್ಯ ಶಬ್ದಗಳು ಬರುತ್ತೆ ಅಂತಾರೆ. ಅಥವಾ ಆಕ್ಸಿಡೆಂಟ್ ಆದರೆ, ಏನಾದರೂ ಅಪಘಾತಗಳಾದರೆ ತಕ್ಷಣ ಸ್ಥಳದಲ್ಲಿ ಫಸ್ಟ್ ಏಡ್ ಮಾಡೋಕ್ಕೆ ಕೂಡ ಒಂದು ಬೆಳಕಿಲ್ಲ. ದಯವಿಟ್ಟು ಇದನ್ನು ಒಂದು ಸುದ್ದಿ ಮಾಡಿ ಸರ್, ಶಾಸಕರ ಗಮನಕ್ಕೆ ತೆಗೆದುಕೊಂಡು ಹೋಗಿ ಸರ್ ಅಂತ ನಮ್ಮಲ್ಲಿ ಸುಮಾರು ಹೋದ ವರ್ಷ 2025ರಲ್ಲಿ ಎಲ್ಲ ನಮ್ಮಲ್ಲಿ ಬೇಡಿಕೆಗಳು ಇಟ್ಕೊಂಡು ಬರ್ತಾಯಿದ್ರು ನಮ್ಮ SSD ವೀಕ್ಷಕರುಗಳು. ಆದರೆ ನಮಗೆ ಸಮಯವಿಲ್ಲದ ಕಾರಣದಿಂದ ತಡವಾಗಿ ನಮ್ಮ ಈ ಬೇಡಿಕೆಯನ್ನು ಶಾಸಕರ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀವಿ. ನೋಡಿ, ಈಗ ನಾವು ಹೋಗ್ತಾ ಇರೋದು ಕೃಷ್ಣಾವರಂ ಡೌನು. ಆ ಡೌನ್ನಲ್ಲಿ ಸುಮಾರು ಗಾಡಿಗಳು ಮೊದಲಾದರೂ ಈ ರಸ್ತೆಯಲ್ಲಿ ತಮಿಳುನಾಡು ಕಡೆಯಿಂದ, ವೇಲೂರು ಕಡೆಯಿಂದ, ಪೇರ್ನಂಪೆಟ್ಟು, ಪಲ್ಲಮ್ನೇರು ಕಡೆಯಿಂದ, ವಿಕೋಟ ಕಡೆಯಿಂದ ಮಾತ್ರ ಗಾಡಿಗಳು ಸಂಚಾರವಾಗಿತ್ತು. ಈಗ ಯಾವಾಗ ಎಕ್ಸ್ಪ್ರೆಸ್ ಕಾರಿಡಾರು E7 ಬಂತು, ರಿಂಗ್ ರೋಡ್ ಬಂತು, ಆವಾಗ ಬೆಂಗಳೂರಿಂದ ಬರೋರು ಮತ್ತು ದೇವನಹಳ್ಳಿ ಕಡೆಯಿಂದ ಬರೋರೆಲ್ಲ ಬಂದು ಈ ರಿಂಗ್ ರೋಡಲ್ಲಿ ಪಾಸ್ ಮಾಡಿ ಈ ರಸ್ತೆಗೆ ಬರ್ತಾರೆ. ಯಾಕೆಂದರೆ ಇದು ಶಾರ್ಟ್ ಕಟ್ ಅಂತಾರೆ. ಚೆನ್ನೈಗೆ ಅದು ಕುಪ್ಪಮ್ಮು, ತಿರುವಣ್ಣಾಮಲೈ, ಶಬರಿಮಲ, ಮೇಲ್ಮರುವತ್ತೂರು ಇದಕ್ಕೆಲ್ಲ ಶಾರ್ಟ್ ಕಟ್ ಅಂತಾರೆ. ಈ ಶಾರ್ಟ್ ಕಟ್ಲಿ ಹೋಗ್ಲಿಕ್ಕೋಸ್ಕರ ಈಗ ಗಾಡಿಗಳು ಜಾಸ್ತಿ ಆಗಿದೆ. ಯಾವಾಗ ರಿಂಗ್ ರೋಡ್ ಪ್ರಾರಂಭ ಆಯಿತು, ರಿಂಗ್ ರೋಡಲ್ಲಿ ಗಾಡಿಗಳು ಬರುತ್ತೆ, ಟೂರಿಸ್ಟ್ ಗಾಡಿಗಳು ಜಾಸ್ತಿ ಬರುತ್ತೆ. ಹೋದ ತಿಂಗಳು ಕೂಡ ಒಂದು ತಮಿಳ್ನಾಡು ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಏನಂದರೆ ಅವರು ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ಬೇಕನ್ನೋದಕ್ಕೋಸ್ಕರ ಶಾರ್ಟ್ ಕಟ್ಟಲ್ಲಿ ಬಂದಿದ್ದಾರೆ. ರಸ್ತೆಗೆ ಗೊತ್ತಿಲ್ಲದ ಕಾರಣದಿಂದ, ಆ ಬ್ರಿಡ್ಜಿಗೆ ಕಾಣದ ಕಾರಣದಿಂದ ಬ್ರಿಡ್ಜಿಗೆ ಹೊಡೆದು ಆವತ್ತು ಪೊಲೀಸ್ ಗಾಡಿನ ಸೀಸ್ ಮಾಡಿದ್ರು. ಅವ್ರ ಅಕ್ಕ ಏನೋ ಫಾರಿನ್ ಹೋಗಬೇಕು, ಒಡವೆ ಬಟ್ಟೆಗಳನ್ನ ತಂದು ನಮಗೆ ಏರ್ಪೋರ್ಟಲ್ಲಿ ಕೊಟ್ಬಿಡು ಅಂತ ಹೇಳಿದ್ದಾರೆ. ಅವು ಹೋಗಿ ಸೇರಿದ್ರು ಇಲ್ಲೋ ಗೊತ್ತಿಲ್ಲ. ಸುಮಾರು ಅಪಘಾತಗಳು ಆ ಕೃಷ್ಣಾವರಂ ಬ್ರಿಡ್ಜು, ಈ ಸೀಲೈಟು ಟರ್ನಿಂಗು, ಈ ಸಿಮಿಟ್ರಿ ಹತ್ರ ಏನಿಲ್ಲ ರೀ, ಅದು ಒಂಥರ ಅಮಾನುಷ ಶಬ್ದ ಅಂತಾರೆ. ಈ ಥರ ಇಲ್ಲಿ ಬಂದು ಕಾಡು ಪ್ರಾಣಿಗಳು ಜಾಸ್ತಿ ಇದೆ. ಈ ರಸ್ತೆಯನ್ನು ಕ್ರಾಸ್ ಮಾಡುತ್ತೆ ಜಿಂಕೆಗಳು, ಕಾಡು ಹಂದಿಗಳು, ಇನ್ನು ಇತರ ಪ್ರಾಣಿಗಳು ರಾತ್ರಿ ಹೊತ್ತಲ್ಲಿ ರಸ್ತೆಯನ್ನು ಕ್ರಾಸ್ ಮಾಡುವಾಗ ನಮಗೆ 2 ವೀಲರ್ಗಳಲ್ಲಿ ಬರೋರಿಗೆ ಒಂಥರ ಭಯವಾಗುತ್ತೆ, ಕಾರ್ಗಳಲ್ಲಿ ಬರೋಕ್ಕೆ ಒಂದು ಭಯ ಆಗುತ್ತೆ. ಈ ಕಡೆ ಬೆಳಕುಗಳು ಇಲ್ಲದ ಕಾರಣದಿಂದ ಈ ತೊಂದರೆಗಳನ್ನು, ಕಷ್ಟಗಳನ್ನು ನಮ್ಮ KGF ಜನ ಮಾತ್ರವಲ್ಲ, ಇತರ ಊರುಗಳಿಂದ ಬರೋರು ಕೂಡ ಈ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸುಮಾರು ಬಾರಿ ನಮಗೆ ಹೇಳ್ಕೊಂಡು ಬರ್ತಾಯಿದ್ರು. ಈಗ ನೋಡಿ, ಈ ಕಾರು ಬೆಳಕಿಲ್ಲ ಅಂದರೆ ಈ ಲೈಟು ಈ ರಸ್ತೆಯೇ ಕಾಣಲ್ಲ. ಈ ಪರಿಸ್ಥಿತಿಯಲ್ಲಿ ಇರೋದು ಇದು SH96. ನಮಗೆ ಕೃಷ್ಣಾವರಂ ಸರ್ಕಲಿಂದ ಈ ಟೋಲ್ಗೇಟ್ ಸರ್ಕಲಿಂದ ರಸ್ತೆ ಚೆನ್ನಾಗಿದೆ, ರೋಡ್ ಈಗ ಹಾಕಿದ್ದಾರೆ. ಆದರೆ ಸ್ಟ್ರೀಟ್ ಲೈಟು ಇಲ್ಲದ ಕಾರಣದಿಂದ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ನಮ್ಮಲ್ಲಿ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆಫೀಸರ್ ಕ್ವಾರ್ಟರ್ಸ್ ಇರೋದ ಫೈಲೈಟ್ ಸರ್ಕಲಿಂದ ಸೂರಜ್ಮಲ್ ಸರ್ಕಲಿಂದ ಆಂಡರ್ಸನ್ ಪೇಟೆ, ಇದೇ ಥರ ಸೂರಜ್ಮಲ್ ಗಾಂಧಿ ಸರ್ಕಲಿಂದ ಈ ಟೋಲ್ಗೇಟ್ ತನಕ ಸುಂದರವಾದ ಬೆಳಕುಗಳನ್ನು ಹಾಕಿರುವ ನಗರಸಭೆ ಮುಖಾಂತರವಾಗಿ ಹಾಕಿ ಸಾಧನೆ ಮಾಡಿರುವ KGF ಶಾಸಕರು ಕಣ್ಣಕ್ಕೆ ಈ ರಸ್ತೆ ಕಾಣಿಲ್ವಾ, ಇಲ್ಲ ಮರೆದೋಗಿದ್ದಾರೆ ಅಂತ ಸಾರ್ವಜನಿಕರು ನಮ್ಮಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನೊಂದು, KGF ಅಲ್ಲಿ ಕೆಲಸಗಳು ಮುಗಿದು ಬೆಂಗಳೂರಿಗೆ ಹೋಗುವಾಗ KGF ಶಾಸಕರು ಕೂಡ ಇದೇ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾರೆ. KGF ಇಂದ ಹೋಗುವಾಗ ಅದೇ ರಿಂಗ್ ರೋಡ್ಗೆ ಹೋಗಿ ಬೆಂಗಳೂರು ಹೋಗ್ತಾರೆ, ಮತ್ತು ಬೆಂಗಳೂರಿಂದ ಬರುವಾಗ ರಿಂಗ್ ರೋಡ್ ಬಂದು KGF ಬರ್ತಾ ಇದ್ದಾರೆ ಅಂತ ಮಾಹಿತಿಗಳು ಇದೆ.
ಈ ರಸ್ತೆ ಸುಮಾರು ಒಂದು 3 ಕಿಲೋಮೀಟರ್ ಇರ್ಬೋದು. ಜನ ಡೈಲಿ ಟ್ರಾವೆಲರ್ಸ್ ಅಲ್ಲ, ಇವರು ದಿನ ಪ್ರಯಾಣಿಗಳಂತ ಕೂಡ ಹೇಳ್ಬೋದು. 2 ವೀಲರ್ಗಳಲ್ಲಿ ಹೋಗಿ ಬರ್ತಾರೆ, ಮತ್ತು ಕಾರ್ಗಳಲ್ಲಿ ಹೋಗಿ ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಇಂಥವ್ರು ಹೋಗ್ತಾರೆ. ಲೋಕಲಲ್ಲಿ 2 ವೀಲರ್ಗಳು ಜಾಸ್ತಿ ಈ ರಸ್ತೆಯಲ್ಲಿ ಓಡಾಡುತ್ತೆ. ಮತ್ತು ಯಾವಾಗ ರಿಂಗ್ ರೋಡ್ ಪ್ರಾರಂಭ ಆಯಿತು ಆವಾಗಿಂದ ಅಧಿಕವಾದಂಥ ಗಾಡಿಗಳು ಸಂಚಾರವಾಗ್ತಾ ಇದೆ ಈ ರಸ್ತೆಯಲ್ಲಿ. ದಯವಿಟ್ಟು ಇಲ್ಲಿ ನೋಡಿ, ಇದು ಬ್ರಿಡ್ಜು. ಈ ಬ್ರಿಡ್ಜ್ ಕೆಳಗಡೆ ಎಷ್ಟು ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪೊಲೀಸ್ ರೆಕಾರ್ಡು ಇದೆಯೋ ಏನೋ ಗೊತ್ತಿಲ್ಲ, ಸೆಲ್ಫ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಶಾಸಕರು ಇದ್ರ ಮೇಲೆ ಗಮನ ಹರಿಸಿ ಈ ಕೃಷ್ಣಾವರಂ ಸರ್ಕಲಿಂದ ಟೋಲ್ಗೇಟ್ ಸರ್ಕಲ್ ತನಕ ಬೀದಿ ಬೆಳಕುಗಳನ್ನು ಅಳವಡಿಸಿ ಕೊಡಬೇಕಂತ ಸಾರ್ವಜನಿಕರು ಪರವಾಗಿ ನಾವು ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ. ನೋಡಿ, KGF ಚರಿತ್ರದಲ್ಲಿ ಯಾವುದೇ ಶಾಸಕರುಗಳು ಮಾಡದೆ ಕೆಲಸಗಳನ್ನು ಈಗಿರುವ ಶಾಸಕರಾದಂಥ ರೂಪಕಲಾ ಶಶಿಧರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಅವ್ರ ಗಮನಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ, ಸರ್ ದಯವಿಟ್ಟು ಲೈಟ್ಗಳು ಹಾಕ್ಕೊಡ್ಲಿ ನಮಗೆ ಅಂತ ಸಾರ್ವಜನಿಕರು ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಬೇಡಿಕೆಗಳನ್ನ ಬಿಡ್ತಾ ಇದ್ರು. ನೋಡಿ, ಈ ಗಾಡಿಗಳು ಲೈಟಲ್ಲಿ ಮಾತ್ರ ರೋಡ್ಗಳು ಕಾಣುತ್ತೆ. ಸಪೋಸ್ ಏನಾದರೂ ಗಾಡಿಗಳಿಗೆ ಲೈಟ್ ಇಲ್ಲದಕ್ಕೆ ಲೈಟ್ ಪ್ರಾಬ್ಲಮ್ ಬಂದುಬಿಟ್ರೆ ರಸ್ತೆನೇ ಕಾಣಲ್ಲ, ಆಕ್ಸಿಡೆಂಟ್ಗಳಾಗ್ಬೋದು. ದಯವಿಟ್ಟು KGF ಶಾಸಕರು ಇದನ್ನು ಗಮನಿಸಿ ನೋಡಿ. ಇದು ಸ್ಟ್ರೀಟ್ ಲೈಟು ಇಲ್ಲ, ಕಾರ್ ಲೈಟಲ್ಲೇ ರಸ್ತೆ ಕಾಣುತ್ತೆ. ಒಂದೊಂದು ಸಾರಿ ಎದುರುಗಡೆ ಗಾಡಿಗಳು ಬಂದುಬಿಟ್ರೆ ರಸ್ತೆ ಕಾಣಲ್ಲ. ಎದುರುಗಡೆ ಡಿಪ್ಪರ್ ಲೈಟಲ್ಲಿ ರಸ್ತೆಗಳು ಕಾಣಲ್ಲ. ದಯವಿಟ್ಟು 2 ಕಡೆನೋ ಅಥವಾ ಒಂದು ಕಡೆ ಆದರೂ ಸ್ಟ್ರೀಟ್ ಲೈಟನ್ನು ಅಳವಡಿಸಿ ಕೊಡಬೇಕಂತ ಸಾರ್ವಜನಿಕರು SSD ನ್ಯೂಸ್ ಚಾನೆಲ್ ಮುಖಾಂತರವಾಗಿ KGF ಶಾಸಕರನ್ನು ಬೇಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಶಾಸಕರು ಇದನ್ನು ಮಾಡಿಕೊಡ್ತಾರೆ ಅಂತ ನಂಬಿಕೆಯಿಂದ ಈ ಸುದ್ದಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋದು ಕೃಷ್ಣಾವರಂ ಸರ್ಕಲಲ್ಲಿರುವ ಅಂಬೇಡ್ಕರ್ ಸ್ಟ್ಯಾಚು. ಇದು ಐಮಾಸ್ ಲೈಟು. ಇಲ್ಲಿಂದ ಹಿಡಿದು ನಮಗೆ ಟೋಲ್ಗೇಟ್ ತನಕ ಯಾವುದೇ ಬೆಳಕುಗಳಿಲ್ಲ, ಬರೀ ಸರ್ಕಲಲ್ಲಿ ಮಾತ್ರ ಬೆಳಕು ಇದೆ. ದಯವಿಟ್ಟು KGF ಶಾಸಕರು ಇದನ್ನು ಮಾಡಿ ಕೊಡಲೇಬೇಕಂತ ಸಾರ್ವಜನಿಕರ ಪರವಾಗಿ SSD ಬೇಡಿಕೊಳ್ತಾ ಇದೆ. ಧನ್ಯವಾದಗಳು.